ಆಟೋ ಡ್ರೈವರ್ ಆಗಬೇಕು ಅನ್ನುವಂತಹ ನಿರ್ಧಾರ ಯಾಕೆ? ಬೇರೆ ಬಿಸ್ನೆಸ್ ಎಲ್ಲ ಇತ್ತು, ಬೇರೆ ಮಾಡ್ಬೋದಿತ್ತು, ಬಟ್ ಯಾಕೆ ಆಟೋ ಡ್ರೈವರ್ ಆಗಬೇಕು ಅಂತ ಅನ್ಸಿತ್ತು? ನನಗೆ ಸಾಕಷ್ಟು ಬಜೆಟ್ ಕನ್ಸ್ಟ್ರೇನ್ಸ್ ಇತ್ತು. ಆ ಬಜೆಟಲ್ಲಿ ನನಗೆ ಇಷ್ಟು ದುಡ್ಡು ಇಷ್ಟು ಟೈಮಲ್ಲಿ ಮಾಡಬೇಕು ಅಂದರೆ ನನಗೆ ಆಟೋಲಿ ಇಟ್ ವಾಸ್ ಒನ್ ಆಫ್ ದ ಫೀಸಿಬಲ್ ಆಪ್ಷನ್ಸ್. ಓಕೆ. ಸೊ ಎಲ್ಲ ಕೂಲಂಕುಷವಾಗಿ ನಾನು ಅನಲೈಸ್ ಮಾಡಿದಾಗ ಐ ಥಾಟ್ ಲೈಕ್ ಐ ಕುಡ್ ಸಸ್ಟೈನ್ ಅ ಲೈಫ್ ದಟ್ ಐ ಆಮ್ ಡ್ರೀಮಿಂಗ್ ಅಬೌಟ್, ದಟ್ ಐ ಆಮ್ ಅಬೌಟ್ ಟು ಗೋ ಫಾರ್ವರ್ಡ್ ಫಾರ್ ವಿತ್ ಅನ್ ಆಟೋ. ಸೊ ಹಾಗಾಗಿ ಒಂದು 4 ಅವರ್ 5 ಅವರ್ ಕೆಲಸ ಮಾಡ್ತೀನಿ. ನಾನು ಅಂದ್ಕೊಂಡಿರೋ ಡ್ಯಾನ್ಸಲ್ಲಿ ಒಂದು ಸ್ವಲ್ಪ ಆಸಕ್ತಿ ಇದೆ, ಅದನ್ನು ಮಾಡ್ತೀನಿ. ಮಾರ್ಷಲ್ ಆರ್ಟ್ಸಲ್ಲಿ ಆಸಕ್ತಿ ಇದೆ, ಅದನ್ನು ಮಾಡ್ತೀನಿ. ಕೆಲವು ಆಪರ್ಚುನಿಟೀಸ್ ಬಂದರೆ ಐ ಆಮ್ ರೆಡಿ ಟು ಎಕ್ಸ್ಪ್ಲೋರ್. ಐ ಸ್ಟಿಲ್ ಹ್ಯಾವ್ ಫ್ರೀ ಟೈಮ್. ಐ ಕ್ಯಾನ್ ಗಿವ್ ಫ್ರೀ ಟೈಮ್ ಟು ವಾಟ್ ಐ ಲೈಕ್ ಡೂಯಿಂಗ್, who I love, and I still have free time that I could spend with leisure doing what I love. That is why I chose driving an auto. ಓಕೆ. ಬಟ್ ಆದರೆ ಆಟೋನೇ ಯಾಕೆ ಸರ್? ಕಾರ್ನ ತಗೋಬೋದಿತ್ತು ಅಥವಾ ಕಾರ್ ಡ್ರೈವ್ ಮಾಡ್ಬೋದಿತ್ತು, ಯಾಕೆ ಆಟೋನೇ ಪ್ರಿಫರ್ ಮಾಡಿದ್ರಿ ಅಂತ? ಆಟೋಲಿ ನನಗೆ ಒಂಥರ ಫ್ರೀಡಮ್ ಸಿಗುತ್ತೆ. ಈ ಕಾರಲ್ಲಿ ನಮ್ಮ ಸಿಟಿ ಇದನ್ನು ನೋಡಿದ್ದೀರಾ, ಟ್ರಾಫಿಕ್ಕು. ಹೌದು. ಐ ಡೋಂಟ್ ವಾಂಟ್ ಟು ಫೀಲ್ ಫ್ರಸ್ಟ್ರೇಟೆಡ್. ಆಟೋ ಅಂದರೆ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಸ್ವಲ್ಪ ಫಾಸ್ಟಾಗೆ ಆ ಕಡೆ ಈ ಕಡೆ ಹೋಗ್ಬೋದು. ಆಮೇಲೆ ಕಾರ್ ಆದರೆ ಐ ಹ್ಯಾವ್ ಬಿನ್ ಡ್ರೈವಿಂಗ್ ಕಾರ್ ಅರೌಂಡ್ ಫಾರ್ ಅ ವೈಲ್, ಆ್ಯಂಡ್ ಇಟ್ ಆಲ್ಸೋ ಕೈಂಡ್ ಆಫ್ ಗಿವ್ಸ್ ಯುವರ್ ಪರ್ಸೆಪ್ಷನ್ ದಟ್ ಇಟ್ ಈಸ್ ನಾಟ್, ಯು ಆರ್ ನಾಟ್ ಸ್ಟಾರ್ಟಿಂಗ್ ಫ್ರಮ್ ದ್ಯಾಟ್ ಲೆವೆಲ್. ನಾನು ಆಟೋಗೆ ಡೈರೆಕ್ಟಾಗಿ ಬಂದಿಲ್ಲ, ಆಟೋಗೆ ಅಪ್ಗ್ರೇಡ್ ಆಗಿದ್ದೀನಿ. ಆಟೋಗೆ ಮುಂಚೆ ಏನು ಮಾಡ್ತಾ ಇದ್ದೆ, ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೆ.